ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶ್ರೀ. ಇವತ್ತು ಈರುಳ್ಳಿ ಇರಲಾರ್ದೇ ರುಚಿಕರವಾದಂಥ ಉಪ್ಪಿಟ್ಟನ್ನು ಮಾಡ್ತಿದ್ದೀನಿ. ನೋಡಿರಿ, ನಾನು ಮಾಡಬೇಕು ಅಂದ್ಕೊಂಡಾಗ ನಮ್ಮ ಮನೆಯವರು ನಾನು ಮಾಡ್ತೀನಿ ತಾಯಿಲೆ ಅಂತೇಳಿ ಹೋದ್ರು. ಅವ್ರು ಗ್ಯಾಸ್ ಆನ್ ಮಾಡಿಕೊಂಡ್ರು. ಒಂದು ಪುಟ್ಟಿ ತೊಗೊಂಡು ಕೇಶಿ ಅದರೊಳಗೊಂದು ಸ್ವಲ್ಪ ತುಪ್ಪ ಹಾಗೂ 1 ಕಪ್ ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ರು. ಆಮೇಲೆ ಅವರು ಹಸಿರು ಮೆಣಸಿನ್ಕಾಯಿ, ಅರ್ಧ ಕಪ್ ಟೊಮೊಟೊ ಹಾಗೂ ಒಂದು ಸ್ವಲ್ಪ ಬೀನ್ಸ್ ಮತ್ತು ಕೊತ್ತಂಬರಿ, ಕರಿಬೇವು. ನೋಡಿರಿ, ಎಲ್ಲಿ ಈರುಳ್ಳಿ ಕಾಣಿಸ್ತಿಲ್ಲಲ್ವ. ಹಾಗಾಗಿ ಅವರು ಈರುಳ್ಳಿ ಇಲ್ಲಾರ್ದೇ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದರು. ಮತ್ತು ಅವ್ರು ಏನು ಮಾಡಿದರು ಅಂತಂದ್ರೆ, ಒಂದು ಬಾಣಲೆ ತೊಗೊಂಡು ಎಣ್ಣೆನ ಹಾಕ್ಕೊಂಡ್ರು. ನೋಡಿರಿ, ಎಣ್ಣೆ ಕಾದ ನಂತರ ಅವರು ಸಾಸಿವೆ ಹಾಗೆ ಜೀರಿಗೆ ಹಾಕಿ ಚೆನ್ನಾಗಿ ಅದು ಚಟಪಟ ಅಂತ ಎಣ್ಣೆಯಲ್ಲಿ ಹುರ್ಕೊಂಡ್ರು. ಆನಂತರ ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ನಂತರ ಅವರು ಕೊತ್ತಂಬರಿ ಹಾಕಿದ್ರು ಮೇಲ್ಗಡೆ. ಮತ್ತು ಅವರು ಏನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಅರ್ಧ ಕಪ್ನಷ್ಟು ಬೀನ್ಸನ್ನು ಹಾಕ್ಕೊಂಡ್ರು. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರು. ನೋಡಿರಿ, ಈರುಳ್ಳಿ ಇರಲಾರ್ದು ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗಲ್ಲಲ್ಲ, ಆದರೆ ಇವ್ರು ಮಾತ್ರ ಸಖತ್ತಾಗಿ ಮಾಡಿದರು. ನೋಡಿರಿ, ಮೇಲ್ಗಡೆ ಏನು ಮಾಡಿದ್ರು ಅಂದ್ರೆ ಸ್ವಲ್ಪ ಶೇಂಗಾ ಹಾಗೆ ಉದ್ದಿನಬೇಳೆ ಎಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ನೋಡಿರಿ, ಆ ಫ್ರೈ ಸ್ಮೆಲ್ ಬರ್ತಾಯಿದೆ, ಘಮ 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 ಅನ್ನಿಸ್ತಿತ್ತು. ಆನಂತರ ಏನು ಮಾಡಿದ್ರು ಅಂದ್ರೆ ಅವರು ಆ ಕಟ್ ಮಾಡಿರ್ತಕ್ಕಂಥ ಟೊಮೊಟೊನ ಸಮೇತ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಾತಿದ್ರು. ಆ ವಾಸನೆ ತಡೆಯೋದಾಗ್ಲಾರ್ದಕ್ಕೆ ನಾವು ಹೇಳ್ತಿರ್ತೀವಿ ಈರುಳ್ಳಿ ಇರಲಾರ್ದು ಉಪ್ಪಿಟ್ಟನೇ ಅಲ್ಲ ಅಂತ. ನಿಜವಾಗ್ಲೂ ಈರುಳ್ಳಿ ಇರಲಿಲ್ಲ ಅಂತಂದ್ರೆ ಉಪ್ಪಿಟ್ಟು ಮಾಡೋಕ್ಕೆ ಭಾರಿ ಟೇಸ್ಟ್ ಅನ್ಸುತ್ತೆ. ನೋಡಿರಿ, ಸ್ವಲ್ಪ ಮೇಲ್ಗಡೆ ಏನು ಮಾಡ್ಕೋಬೇಕಂದ್ರೆ ಅರಿಶಿನ ಹಾಕ್ಕೋಬೇಕು. ಆನಂತರ ಸ್ವಲ್ಪ ಹುಣಸೆ ಹುಳಿಯನ್ನು ಏನು ಮಾಡ್ಬೇಕಂತಂದ್ರೆ ರಸನ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ ಒಗ್ಗರಣೆಯಲ್ಲಿ ಹಾಕ್ಕೊಡ್ರಿ. ತುಂಬ ಟೇಸ್ಟ್ ಅನಿಸುತ್ತೆ. ಯಾಕಂತಂದ್ರೆ ಒಗ್ಗರಣೆಯೊಂದಿಗೆ ಉಪ್ಪು ಬೆರಿಬೇಕಲ್ಲ, ಅದಕ್ಕೆ. ಅವ್ರೇನು 1 ಕಪ್ ರವೆ ತೊಗೊಂಡಿದ್ರಲ್ಲ, ಅದಕ್ಕೆ 3 ಕಪ್ ಅಷ್ಟು ಬಟ್ಟಲ್ದಷ್ಟು ಏನು ಮಾಡಿದ್ರಂದ್ರೆ ನೀರು ಹಾಕ್ಕೊಂಡು ಆ ಒಗ್ಗರಣೆನ ಚೆನ್ನಾಗಿ ಕುದಿಸ್ಕೊಂಡ ನಂತರ ಆ ಕಪ್ಪಲ್ಲಿರ್ತಕ್ಕಂಥ ರವೆಯನ್ನು ಹಾಕಿ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೋತಿದ್ರು ರವದೊಂದಿಗೆ. ನೋಡಿರಿ, ಇವಾಗ ಎಷ್ಟು ನೀಟಾಗಿ ಕಾಣತ್ತದ. ಈಗ ಉಪ್ಪಿಟ್ಟು ರೆಡಿ ಆಗ್ತಿದೆ. ಈರುಳ್ಳಿ ಬಳಸದೆ ಉಪ್ಪಿಟ್ಟು ನಾವು ಮಾಡ್ತಿದ್ದೀವಿ. ನೋಡಿರಿ, ಮೇಲ್ಗಡೆ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಒಣ ಕೊಬ್ಬರಿಯನ್ನು ತುರಿದು ಹಾಕಿ 1 ನಿಮಿಷ ಅದನ್ನು ಕೈಯಾಡಿಸಿ. ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ, ಈ ರೀತಿ ನೀವೇನು ಮಾಡ್ಬೇಕಂತಂದ್ರೆ ಒಂದು ಬೌಲ್ ಒಳಗೆ ಹಾಕ್ಕೊಡ್ರಿ. ಅದನ್ನು ಏನು ಮಾಡ್ಬೇಕಂತಂದ್ರೆ ಒಂದು ತಟ್ಟೆಯಲ್ಲಿ ಈ ರೀತಿ ಅಂದರೆ ಆ ಬೌಲ್ನ ಡಬ್ಬಡ್ದು ಈ ರೀತಿ ಹಾಕ್ಕೊಂಡ್ರೆ ನೋಡಲಿಕ್ಕೂ ಚೆನ್ನಾಗಿ ಅನ್ಸುತ್ತೆ, ತಿನ್ನಲಿಕ್ಕೂ ಟೇಸ್ಟ್ ಅನ್ಸುತ್ತೆ. ಇವಾಗ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.